ರಾಜ್ಯಪಾಲರ ಭಾಷಣದ ಮೇಲಿನ ಚರ್ಚೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವತ್ತು ಸದನಕ್ಕೆ ಉತ್ತರವನ್ನು ಕೊಟ್ಟರು. ಈ ಸಂದರ್ಭದಲ್ಲಿ ಗದ್ದಲ ಸೃಷ್ಟಿಯಾಯಿತು. ಅಂಬೇಡ್ಕರ್ ವಿಚಾರವಾಗಿ ಆಡಳಿತ ಮತ್ತು ಪ್ರತಿಪಕ್ಷಗಳ ಮಧ್ಯೆ ಗದ್ದಲ ಸೃಷ್ಟಿಯಾಯಿತು. ಆಡಳಿತ ಮತ್ತು ಪ್ರತಿಪಕ್ಷದ ಸದಸ್ಯರು ಪರಸ್ಪರ ಧಿಕ್ಕಾರ ಕೂಗ್ತಾ ಘೋಷಣೆ ಕೂಗಿದ್ರು. ಸಾವರ್ಕರ್ ಬರೆದಿದ್ದಂಥ ಪತ್ರವೊಂದನ್ನು ಉಲ್ಲೇಖಿಸಿ ಪ್ರಿಯಾಂಕ್ ಖರ್ಗೆ ಮಾತನಾಡಿದರು. ನಾನು ಸಾಕ್ಷಿ ಕೊಟ್ಟಿದ್ದೀನಿ, ರಾಜೀನಾಮೆ ಕೊಡ್ಲಿ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದರು. ಪರಸ್ಪರ ಘೋಷಣೆ ಪ್ರತಿ ಘೋಷಣೆ. ಈ ಕಾರಣದಿಂದಾಗಿ ಗೊಂದಲದ ಗೂಡಾಯಿತು ಸದನ. ಲಿಖಿತ ಮೂಲಕ ಪತ್ರದಲ್ಲಿ ರಾಜೀನಾಮೆ ಕೊಡಿ. ಈಗ ರಾಜೀನಾಮೆ ಕೊಡ್ತೀರಾ? ಮಾನ್ಯ ಅಧ್ಯಕ್ಷರೇ, ಶುಕ್ರವಾರ ಮಧ್ಯಾಹ್ನದ ಟೈಮ್ ಇದೆ, ಎಲ್ಲ ಇಲ್ಲಿ ಕೂತ್ಕೊಳ್ಳಿ. ಶುಕ್ರವಾರ ಮಧ್ಯಾಹ್ನ ನಂತರ ಎಲ್ಲ ಚಾಲೆಂಜ್ ಎಲ್ಲ ಮಾಡುವ. ಬಿಜೆಪಿಗೆ ನೋಡಿ ಯಾವ್ದಕ್ಕೂ ಕೂಡ ಒಂದು ಲಿಮಿಟ್ ಇದೆ. ನಾನು ಕೂಡ ನೋಡಿ ಒಂದು ಸಮಯಾವಕಾಶ ಮತ್ತು ಲಿಮಿಟ್ ಅಲ್ಲಿ ಇರ್ತೇನೆ. ದಯವಿಟ್ಟು ನಿಮ್ಗೆ ನೋಡಿ, ನಿಮ್ಗೆ ನಾನು ಎಲ್ಲ ಕೇಳಲಿಕ್ಕೆ ಆಗ್ತಿದ್ರೆ ದಯವಿಟ್ಟು ಸದನ ಬಿಟ್ಟು ಹೋಗಿ, ಅಥವಾ ನಾನೇ ನಿಮ್ಮನ್ನ ತೆಗೆದು ಬಿಸಾಡ್ಬೇಕಾಗ್ತದೆ. ನಾನು ಯಾರಂತ ನೋಡಿದ್ರೆ ಬಹಳ ಸ್ಪಷ್ಟವಾಗಿ ನಾನು ಹೇಳ್ತೇನೆ ಅಷ್ಟೇ. ಇದಕ್ಕೆ ಆಯ್ತು, ಒಂದು ಹೋಗಿ ನೀವು ಹೊರಗಡೆ. ಅದನ್ನ ಮಾನ್ಯ ಮುಖ್ಯಮಂತ್ರಿ ಉತ್ತರ ಮುಂದುವರಿಸಿ. ಆಯ್ತು, ಕೂತ್ಕೊಳ್ಳೀಗ. ನಿಮ್ಗೆ ಇಲ್ಲದ್ರೆ ಹೊರಗೆ ಹೋಗಿ. ಆಯ್ತಾ, ಇಲ್ಲಿ ಕೇಳಿಕ ನೀವು ಹೊರಗೆ ಹೋಗಿ. ಈಗ ಅಷ್ಟೇ ನಾನು ಹೇಳ್ತಾ ಇದ್ದೇನೆ. ಮಾನ್ಯ ಮುಖ್ಯಮಂತ್ರಿ ಉತ್ತರ ಮುಂದುವರಿಸಲಿ. ಯಾರಿಗೆಲ್ಲ ಆಯಾಸ ಆಗಿದೆ ನೀರು ಇಲ್ಲಿ ತಂದು ಕೂತ್ಕೊ ಕೊಡಿರಿ, ಹೊರಗೆ ಹೋಗ್ಬೇಡಿ, ಇಲ್ಲಿ ಕೂತ್ಕೊಳ್ಳಿ. ಮುಂದುವರಿಸಿದ್ದವು ನೀವು ಸೀಟಿಗೆ ಒಂದು ಮಾತಾಡಿ. ಆಯ್ತು, ಹೋಗಿ ಹೊರಗೆ ನಡ್ರಿ. ಕೆಡವು ಮಾತಾಡಿ ಆಯ್ತು ಆಯ್ತು, ಕೂತ್ಕೊಳ್ಳಿ. ಈಗ ಗೊತ್ತಿದೆ ನೀವು ಅಂಬೇಡ್ಕರ್ ಏನೆಲ್ಲ ಮಾಡೋ ಗೊತ್ತಿದೆ. ಆಯ್ತು, ಮಾತಾಡಿ. ಯಾರು ಮಾಡಿದಲ್ಲ ಗೊತ್ತಿಲ್ಲ ವಿಚಾರ ಮಾತಾಡಿ. ಬರೀ ಮಂಗಳೂರಿನರ್ಧ ಗಲಾಟೆಯಲ್ಲಿ ಆಯ್ತು. ನೀವ್ಯಾಕೆ ಆಡಳಿತ ಪಕ್ಷದ ನಿಮ್ಗೆ ಏನಾಗಿದೆ? ಆಯ್ತು ಆಯ್ತು ಆಯ್ತು, ಖಂಡಿತವಾಗಿಯೂ ಬಿಸರ್ದಂತೆ ಎತ್ತಿ ಹೊರಗೆ ಬಿಸರ್ದಂತೆ ಹೇಳೋದಕ್ಕೆ ಆಯ್ತು. ಈಗ ಮಾನ್ಯ ಮುಖ್ಯಮಂತ್ರಿ ಮುಂದುವರಿಸಿ. ಯಾವ ಅಧ್ಯಕ್ಷರು ಹಿಂಗ್ ಮಾತಾಡಿಲ್ಲ. ಆಯ್ತು, ಮಾನ್ಯ ಮುಖ್ಯಮಂತ್ರಿ ಉತ್ತರ ಮುಂದುವರಿಸಿ. ಇದೇ ಸೀಮೆ ಅಧ್ಯಕ್ಷ ಸರ್, ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡಿದ್ದನ್ನು ನೀವು ಬಿಸಾಡಿ. ಆಯ್ತು, ಮಧ್ಯಾಹ್ನ ತೋರಿಸ್ತೇನೆ ನಾನು ಏನಂತ ಹೇಳಿ. ಬಿಟ್ಟಿ ಬಂದಿದ್ದೀವಿ TSP ಬಗ್ಗೆ ಮಾತಾಡ್ತಾ ಇದ್ದು ಖರ್ಗೆ ಅವ್ರನ್ನ ಬಿಸಾಡ್ತೀರಾ? ಇವರು ಮಧ್ಯದಲ್ಲಿ ಎದ್ದು ಆಯ್ತು ಸರ್, ಅಂಬೇಡ್ಕರ್ ಬೆಲ್ಲದವರು ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡಿದ್ರೆ ಸರ್, ಅದು ಪ್ರಿಯಾಂಕ್ ಖರ್ಗೆ ಅವರು ಅಂಬೇಡ್ಕರ್ ಸರ್ಕಲ್ ಕಟ್ಟಿ ಮಾರ. ಎಷ್ಟು ವರ್ಷ ಜ್ಯೋತಿಯಲ್ಲಿ ಅಂಬೇಡ್ಕರ್ ಸರ್ಕಲ್ ಕಟ್ಟೋದು ನೀವು? ಒಂದು ಸರ್ಕಲ್ ಕಟ್ಟೋದು ಯೋಗ್ಯತೆ ಮಂಗಳೂರು ನಗರದಲ್ಲಿ ಆಗಲಿಲ್ಲ. ಇಲ್ಲಿ ಮಾತಾಡ್ತೀವಿ. ಸ್ವಂತ ಹ್ಯಾಂಡ್ ರೈಟಿಂಗ್ ಇಂದ ಬರೆದಿರ್ತಕ್ಕಂಥದ್ದು ಪತ್ರ ಪ್ರದರ್ಶನ ಮಾಡಿದ್ದಾರೆ. ರಾಷ್ಟ್ರದ ಪಾರ್ಲಿಮೆಂಟ್ ನಲ್ಲಿ ದಯವಿಟ್ಟು ಶ್ರೀನಿವಾಸ್ ಚಾಲೆಂಜ್ ನೀವು ಇನ್ನೂ ಒಂದು ಹೆಜ್ಜೆ ನಿಂದು ಬೇರೆ ಅವ್ರದ್ದು ಬೇರೆ. ಇಲ್ಲಿ ಪ್ರತಿ ಬಾರಿ ಅಂಬೇಡ್ಕರ್ ಕೂತ್ಕೊಳ್ಳಿ. ಚಂದ್ಯಾರ್ ಕೂತ್ಕೊಳ್ಳಿ. ಆಯ್ತು ನೋಡಿ, ನಾವು ಎತ್ತಿರೋ ಪ್ರಶ್ನೆನ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ರೆ ಅವಾಗ ಮಾತಾಡೋಣ. ಎಲ್ಲ ಮಾತಾಡೋ ಸಬ್ಜೆಕ್ಟ್ ಇಲ್ಲಲ್ಲ. ಯಾರು ಮಾತಾಡೋ ವಿಚಾರ ಇಲ್ಲ, ಮುಗಿದ್ದವು. ಈ ಪಲಾಯನವಾದ ಯಾಕೆ ಹೇಳಿದ್ದೀರಿ ನೀವು? ಶುಕ್ರವಾರ ಮಧ್ಯಾಹ್ನ ನಂತರ ಅವ್ರು ಇವ್ರು ಮಾತಾಡ್ತಾರೆ. ಇಲ್ಲಿ ಏನು ಸದನ ನಿಮ್ಮೆಷ್ಟಿದೆ ಅಷ್ಟೇ ನಂದು ಇದೆ.
ಅಧ್ಯಕ್ಷರೇ, ಇದು ಆಯ್ತು, ಮುಗಿತಲ್ಲ, ಉತ್ತರ ಆಗ್ಲಿ. ಉತ್ತರ ಕೊಡುವಾಗ ಅವರು ಒಂದು ಪ್ಯಾರಾಗ್ರಾಫ್ ಮಾನ್ಯ ಮುಖ್ಯಮಂತ್ರಿಗಳು ಓದಕ್ಕೆ ಹೇಳಿದ್ದಾರೆ. ಮುಖ್ಯಮಂತ್ರಿ ಓದಿದ್ರಾಯ್ತಲ್ಲ. ಕೇಳಿ ಇಲ್ಲಿ. ಅಂಬೇಡ್ಕರ್ ಅವರು ಜನವರಿ 18ನೇ ತಾರೀಕು 1952 ಆಯ್ತು, ಅವು ಯಾವ ಚಾಲೆಂಜ್ ಹೇಳ್ತಾ ಇದ್ದಾರೆ ಅಷ್ಟೇ. Incarceration. I agree with your analysis of Congress attitude towards me and towards the Congress. Whether he has ಯಾಕೆ ನೀವೆಲ್ಲ ಮಾತಾಡ್ತೀರಿ? ನೀವ್ ಯಾಕೆ ಮಾತಾಡ್ತೀರಿ? ನೀವು ಕೂದ ನಿಂಗೆ ಮಾತಾಡಿ ಯಾಕೆ ಮಾತಾಡ್ತೀರಿ? ಅವರು ಆಯ್ತು, ನಾಲ್ದು ಶುಕ್ರವಾರ ಮಧ್ಯಾಹ್ನ ನಂತರ ಅವಕಾಶ ಇದೆ, ಚರ್ಚೆ ಮಾಡಿ. ಆಯ್ತು, ಸಾಕಪ್ಪ, ಮುಗೀತಲ್ಲ. ನಾನು ಮುಖ್ಯಮಂತ್ರಿ ಅಂತ ಕಂಟಿನ್ಯೂ ಮಾಡಿ. ಆಯ್ತು, ಶುಕ್ರವಾರ ನಂತರ ಚರ್ಚೆ ಮಾಡ್ತಾರೆ. ಶುಕ್ರವಾರ ಮಧ್ಯಾಹ್ನ ನಂತರ ಚರ್ಚೆ ಮಾಡಿ. ಏನು ದಲಿತರ ವಿರೋಧಿಗಳು ನೀವು, ಅಂಬೇಡ್ಕರ್ ವಿರೋಧಿಗಳು ನೀವು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.